ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವ್ಲಾಗಲ್ಲಿ ಬೀಟ್ರೋಟ್ ಪಲ್ಯ, ಹೆಸರು ಕಾಳನ್ನ ಯೂಸ್ ಮಾಡಿಕೊಂಡು ಬೀಟ್ರೋಟ್ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಸಣ್ಣಗೆ ಹಚ್ಚಿರೋ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕರಿಬೇವಿನ ಸೊಪ್ಪು, ಟೊಮೆಟೊ ಮತ್ತು ಸಣ್ಣಗೆ ಹಚ್ಕೊಂಡಿರೋ ಬೀಟ್ರೋಟ್ 2 ತೊಗೊಂಡಿದ್ದೀನಿ. ಮತ್ತು ರಾತ್ರಿ ನೆನೆಸಿರೋವಂತಹ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಸೊ ಇಷ್ಟು ಐಟಮ್ನ ಬಳಸಿ ಈಸಿಯಾಗಿ ಯಾವ ರೀತಿ ನಾನು ಬೀಟ್ರೋಟ್ ಪಲ್ಯ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ 2 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಕಾದ ನಂತರ ಸ್ವಲ್ಪ 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೋತೀನಿ. ಅದು ಪಟಪಟ ಅಂತ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸಿಡಿದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೋತೀನಿ. ಕರಿಬೇವಿನ ಸೊಪ್ಪು ಒಗ್ಗರಣೆ ಆದಮೇಲೆ ಒಂದು ಸಣ್ಣಗೆ ಹಚ್ಕೊಂಡಿರೋಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಬೇಕು ಫ್ರೆಂಡ್ಸ್. ಹಸಿ ವಾಸನೆ ಹೋಗುವಷ್ಟು ಹುರ್ಕೊಬೇಕು, ಇಲ್ಲಾಂದರೆ ಹಸಿ ವಾಸನೆ ಹೊಡಿತಾ ಇರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಐಟಮ್ಸ್ನ ಸೇರಿಸ್ತಾ ಬರಬೇಕು. 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈರುಳ್ಳಿ ಜೊತೆ ಚೆನ್ನಾಗಿ ಸೇರಿಸಿ ಹುರಿಬೇಕು. ಅದು ಹಸಿ ವಾಸನೆ ಹೋಗುವಷ್ಟು ಹುರ್ಕೊಬೇಕು. ಇದಾದಮೇಲೆ ನೆಕ್ಸ್ಟ್ ಐಟಮ್ಸ್ನ ಹಾಕ್ಕೊಬೇಕು. ಸ್ವಲ್ಪ ಹುಳಿಗೆ ಟೊಮೊಟೊನ ಬಳಸ್ತಾಯಿದ್ದೀನಿ. ಜಾಸ್ತಿ ಹಾಕೋದು ಬೇಡ. ಒಂದು ಟೊಮೆಟೊದಲ್ಲಿ ಅರ್ಧ ಟೊಮೆಟೊ ಹಾಕಿದ್ರೆ ಸಾಕು. ಜಾಸ್ತಿ ಹುಳಿ ಬಂದರೆ ಬೀಟ್ರೋಟ್ ಗೊಜ್ಜು ಚೆನ್ನಾಗಿರಲ್ಲ. ಸೊ ಒಂದು ಹುಳಿಗೋಸ್ಕರ ನಾನು ಬೀಟ್ರೋಟ್ಗೆ ಏನು ಮಾಡ್ತಾಯಿದ್ದೀನಿ, ಅರ್ಧ ಟೊಮೆಟೊನ ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಇದಾದ ನಂತರ ಬೀಟ್ರೋಟ್ನ ಸಣ್ಣಗೆ ಹಚ್ಚಿರುವಂಥ 2 ಬೀಟ್ರೋಟ್ ತೊಗೊಂಡಿದ್ದೆ, ಅದನ್ನು ನಾನು ಅದಕ್ಕೆ ಸೇರಿಸ್ತಾಯಿದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಈ ಹಸಿ ವಾಸನೆ ಎಲ್ಲ ಹೋಗಬೇಕು. ಇದಾದ ನಂತರ ಹೆಸರು ಕಾಳನ್ನು ಕೂಡ ಸೇರಿಸಿ ಹುರ್ಕೊಬೇಕು. ಇದು ಒಂದು ಸ್ವಲ್ಪ ಬೇಯ್ದಾದಮೇಲೆ ನಾನು ರಾತ್ರಿ ನೆನೆಸ್ಕೊಂಡಿರೋಂತಹ ಹೆಸರು ಕಾಳನ್ನ ನಾನೇನು ಮಾಡ್ತಾಯಿದ್ದೀನಿ, ಹಾಕ್ತಾಯಿದ್ದೀನಿ. ಸೊ ಏನಾಗುತ್ತೆ, ನಾನು ನೆನೆಸಿಲ್ಲ ಅಂದರೆ ಕಾಳು ಹಂಗಂಗೆ ಇರುತ್ತೆ, ಬೇಯಲ್ಲ. ಸೊ ನಾನೇನು ಮಾಡ್ತೀನಿ, ನಾಳೆ ಮಾಡ್ತೀವಿ ಅನ್ನುವಾಗ ಹಿಂದಿನ ದಿವಸ ನಾವೇನು ಮಾಡಬೇಕು, ಆ ಹೆಸರು ಕಾಳನ್ನ ಚೆನ್ನಾಗಿ ನೆನೆಸ್ಕೊಬೇಕು. ಅದಾದಮೇಲೆ 1 ಸ್ಪೂನು ಗರಂ ಮಸಾಲ ಪುಡಿ, 1 ಸ್ಪೂನು ಖಾರದ ಪುಡಿ ಅಂದರೆ ನಾವು ಬೇಳೆ ಸಾಂಬಾರು, ಹುಳಿ ಸಾಂಬಾರು ಪುಡಿಗೆ ಹಾಕ್ತೀವಲ್ಲ ಅದು, ಮತ್ತು ಸ್ವಲ್ಪ ಉಪ್ಪು. ಜಾಸ್ತಿ ಹಾಕಬಾರ್ದು, ಬೀಟ್ರೋಟಲ್ಲಿ ಸ್ವಲ್ಪ ಉಪ್ಪಿನ ಪ್ರಮಾಣ ಇರುತ್ತೆ. ಸೊ ಜಾಸ್ತಿ ಹಾಕಬಾರ್ದು. ಇದಾದಮೇಲೆ 2 ಗ್ಲಾಸ್ ನೀರು ತೊಗೊಳ್ತೀನಿ. 1 ಗ್ಲಾಸು ಮತ್ತು ಇನ್ನೊಂದು ಗ್ಲಾಸು, 2 ಗ್ಲಾಸ್ನ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ನೀರು ಜಾಸ್ತಿ ಹಾಕಬಾರ್ದು, ಯಾಕಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ ಬೀಟ್ರೋಟು. ಅದು ಎಷ್ಟು ಹೊಂದಾಣಿಕೆ ಆಗುತ್ತೆ, ನಾವು ಇವಾಗ ನೋಡ್ತಾ ಇರ್ಬೋದು ನೀವು, ಬೀಟ್ರೋಟು ಕಾಳು ಮತ್ತು ಇದಕ್ಕೆ ಎಷ್ಟು ಬೇಯಬೇಕು ಅಷ್ಟು ಮಾತ್ರ ಹಾಕ್ಕೊಬೇಕು. ಇದಾದಮೇಲೆ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡ್ತೀನಿ. ಅದಾದಮೇಲೆ 2 ವಿಷಲ್ ಸಾಕು. 2 ವಿಷಲ್ನ ನಾನು ಕೂಗಿಸ್ಕೊತೀನಿ. ಜಾಸ್ತಿ ಕೂಗಿಸ್ಬೇಡಿ, ಹೆಸರು ಕಾಳು ತುಂಬ ಬೆಂದೋಗ್ಬಿಡುತ್ತೆ ಬೇಗ. ಸೊ ನೋಡಿ, ಇದಾದಮೇಲೆ ಕರೆಕ್ಟಾಗಿ ಹೆಸರು ಕಾಳು ಬೆಂದಿದೆ, ಬೀಟ್ರೋಟು ಬೆಂದಿದೆ, ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ. ಇದಾದಮೇಲೆ ಪೂರಿ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ಪೂರಿ ಜೊತೆ ತುಂಬ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಪೂರಿಗೆ ಬೀಟ್ರೋಟ್ ಗೊಜ್ಜು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಯಾವಾಗಾದರೂ ಟ್ರೈ ಮಾಡ್ತಾಯಿರಿ. ಹೆಸರು ಕಾಳು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಎಲ್ಲ ನೋಟಿಫಿಕೇಷನ್ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.